ಆನೇಕಲ್ ತಾಲೂಕಿನ ಸರ್ಜಾಪುರ ಗ್ರಾಮದ ಟೌನ್ ಆಸ್ಪತ್ರೆಯ ಆವರಣದಲ್ಲಿ 79ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಇನ್ನು 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಟೌನ್ ಆಸ್ಪತ್ರೆಯಲ್ಲಿ ಧ್ವಜಾರೋಹಣವನ್ನು ಟೌನ್ ಆಸ್ಪತ್ರೆಯ ಮುಖ್ಯಸ್ಥರು ಆದ ಡಾ ಪರಮೇಶ್ ಮತ್ತು ರಾಧಿಕಾ ದೇವಿ ದಂಪತಿಗಳು ನೆರವೇರಿಸಿದರು. ಇನ್ನು ಲಯನ್ಸ್ ಕ್ಲಬ್ ಮತ್ತು ಟೌನ್ ಆಸ್ಪತ್ರೆಯ ಸಹಯೋಗದಲ್ಲಿ ಉಚಿತ ಮಧುಮೇಹ ತಪಾಸಣೆ ಶಿಬಿರ ಮತ್ತು ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಇನ್ನು ಉಚಿತ ಮಾಸಿಕ ಮಧುಮೇಹ ಶಿಬಿರ ಅಂಗವಾಗಿ ಚಿಂತಾಮಣಿ ಸಂಗೀತ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಆದ ಗೀತಾ ಸುದರ್ಶನ್ ರವರಿಂದ ಸಂಗೀತ ಕಾರ್ಯಕ್ರಮ ಹಾಗೂ ನಾಮ ಸಂಕೀರ್ತನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಲಯನ್ ಪೂಜಾ ಚಂದ್ರ, ಡಾ ಗುರುರಾಜ್ ಗೌರಮ್ಮ, ಎಂ ರಾಮಾಂಜನೇಯ, ಮೋಕ್ಷ ಲಕ್ಷ್ಮಿ, ವೆಂಕಟೇಶಯ್ಯ, ಆಸ್ಪತ್ರೆ ಸಿಬ್ಬಂದಿಯಾದ ಜೋಸೆಫ್, ವೆಂಕಟೇಶ್, ಮೋಹನ್, ಯಾಸಿನ್, ನಾರಾಯಣಸ್ವಾಮಿ, ಗಾಯತ್ರಿ, ಚಂದ್ರಿಕಾ ಸೇರಿ ಮತ್ತಿತರರು ಹಾಜರಿದ್ದರು.
ಓಂ ನಾರಾಯಣ ನಾರಾಯಣ ಗೋವಿಂದ ಹರೇ. ಓಂ ನಾರಾಯಣ ನಾರಾಯಣ ಜೈ ಜೈ ಗೋಪಾಲ ಹರೇ. ಓಂ ನಾರಾಯಣ ನಾರಾಯಣ ಗೋಪಾಲ ಹರೇ. ಓಂ ನಾರಾಯಣ ನಾರಾಯಣ ಜೈ ಜೈ ಗೋವಿಂದ ಹರೇ. ಓಂ ನಾರಾಯಣ ನಾರಾಯಣ ಜೈ ಗೋವಿಂದ ಹರೇ. ಓಂ ನಾರಾಯಣ ನಾರಾಯಣ ಜೈ ಜೈ ಗೋಪಾಲ ಹರೇ. ಓಂ ನಾರಾಯಣ ನಾರಾಯಣ ಜೈ ಗೋಪಾಲ ಹರೇ. ಓಂ ನಾರಾಯಣ ನಾರಾಯಣ ಜೈ ಜೈ ಗೋವಿಂದ ಹರೇ. ಓಂ ನಾರಾಯಣ ನಾರಾಯಣ ಜೈ ಗೋವಿಂದ ಹರೇ. ಓಂ ನಾರಾಯಣ ನಾರಾಯಣ ಜೈ ಜೈ ಗೋಪಾಲ ಹರೇ. ಶಕ್ತಿ ಸಮೃದ್ಧಂ ಯುಕ್ತಿ ಸಮೃದ್ಧಂ ಶಕ್ತಿ ಸಮೃದ್ಧಂ ಶಕ್ತಿ ಸಮೃದ್ಧಂ ಶಕ್ತಿ ಯುಕ್ತಿ ಸಮೃದ್ಧಂ ಭವತು ಭಾರತಂ. ಶಕ್ತಿಯುಕ್ತಿ ಸಮೃದ್ಧಂ ಭವತು ಭಾರತಂ. ಶಸ್ತ್ರಧಾರಕಂ ಶಾಸ್ತ್ರಧಾರಕಂ ಶಸ್ತ್ರಧಾರಕಂ ಶಾಸ್ತ್ರಧಾರಕಂ ಶಸ್ತ್ರಶಾಸ್ತ್ರಧಾರಕಂ ಭವತು ಭಾರತಂ. ಶಸ್ತ್ರಶಾಸ್ತ್ರಧಾರಕಂ ಭವತು ಭಾರತಂ. ನೀತಿ ಸಂಸ್ಕೃತಂ ರೀತಿ ಸಂಸ್ಕೃತಂ ನೀತಿ ಸಂಸ್ಕೃತಂ ನೀತಿ ಸಂಸ್ಕೃತಂ ಭವತು ಭಾರತಂ. ನೀತಿ ಸಂಸ್ಕೃತಂ ಭವತು ಭಾರತಂ. ಭವತು ಭಾರತಂ. ಭವತು ಭಾರತಂ. ಧರ್ಮನೈತಿಕಂ 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 ಧರ್ಮನೈತಿಕಂ. ಮಧುರಾ
ಭುಜಮುನನೆ ವಿರಜಾಲ ಕರುಣಾಲ ಜ್ಞಾನ ಪ್ರೋಚೆ ಮಾನೆ ಮರುಳಾ ನಿಗೋನಾ ಪಾಯನಿ ದಿವ್ಯರತ್ನಮು ಕಾಲಜನನಿ ವಿರೋನಾ ಪಾಯನಿ ದಿವ್ಯರತ್ನಮು ಮಾಲವಿ ಮಲೆ ತಿರುಗಿ ಪದ್ಮನಾಭುಡು ಮಾಲವಿ ಮಲೆ ತಿರುಗಿ ಪದ್ಮನಾಭುಡು ಮುತ್ತುಗರೆ ಯಶೋನ ಮುಂಗಿಟ ಮುತ್ಯಮು ಬಿಡುರ ಭಾರತಿ ನಾನು ನುಡಿಯಲು ಮಧುರನಾದ ಮೊಳಗಲಿ ದೇಶ ಪ್ರೇಮದಲ್ಲಿ ಇವಾಗ ನಮ್ಮ ಕಣ್ಣಲ್ಲಿ ಬೆಳಗಲಿ ನಾನು ಇರಲಿ ಇಲ್ಲದಿರಲಿ ನನ್ನ ಭಾರತ ಬೆಳಗುತ್ತಿರಲಿ ಶತ್ರುಗಳಿಗೆ ಹೇಳು ನೀ ಗಡಿಯ ಗೌರವ ಕಲಿಯಲಿ ನನ್ನ ಭಾರತ ಅದು ಅಮರ ಈ ಸತ್ಯ ನಿರಂತರ ದೇಶಭಕ್ತಿಯು ಶಕ್ತಿಯಾಗಲಿ ಎತ್ತರ ಬೆಳೆಯಲಿ ನಾನು ಇರಲಿ ಇಲ್ಲದಿರಲಿ ನನ್ನ ಭಾರತ ಬೆಳಗುತ್ತಿರಲಿ ಹೇ ಭಾರತಿ ನಿನ್ನ ಆಣೆ ನಿನ್ನ ಆಣೆ ನಿನ್ನ ಆಣೆ ಅವರೆಲ್ಲರಿಗೂ ಕೂಡ ಒಂದು ನಮನ ಸಲ್ಲಿಸುವಂಥ ದಿನ ಇವತ್ತು. ಈ ದಿನದಂದು ನಾವೆಲ್ಲರೂ ಇನ್ನು ಮುಂದೆ ಒಗ್ಗಟ್ಟಾಗಿ ಈ ದೇಶವನ್ನು ಮುನ್ನಡೆಸುವುದರಲ್ಲಿ ಸಕ್ರಿಯ ಪಾತ್ರರಾಗಿ ನಾವು ಮುಂದುವರಿಬೇಕಾದರೆ ನಮ್ಮಲ್ಲಿ ಒಂದು ದೇವರ ನಾಮ, ಭಕ್ತಿ, ಭಜನೆ ಎಲ್ಲವೂ ಇಡಬೇಕು. ಇವೆಲ್ಲ ಇರೋದ್ರಿಂದನೇ ನಮ್ಮ ಕಾಯಿಲೆ ಕಡಿಮೆ ಆಗ್ತದೆ, ನಮ್ಮ ಯೋಚನೆಗಳು ಕಡಿಮೆ ಆಗ್ತವೆ, ಸ್ಟ್ರೆಸ್ಸು ಟೆನ್ಷನ್ ಎಲ್ಲ ಕಡಿಮೆ ಆಗಿ ನಾವು ಮುಂದೋಗ್ಲಿಕ್ಕೆ ಒಂದು ಶಕ್ತಿ ಬರ್ತದೆ. ಆ ಶಕ್ತಿ ಬರಬೇಕು ಅಂದರೆ ಮೊದಲು ನಾವು ದೇವರ ಪ್ರಾರ್ಥನೆ, ಭಕ್ತಿ, ಧ್ಯಾನ, ಯೋಗ ಎಲ್ಲವನ್ನೂ ಕೂಡ ಮೈಗೂಡಿಸ್ಕೊಂಡು ಹೋಗ್ಬೇಕು. ಪ್ರತಿದಿನ ಇವತ್ತು ಶುಗರ್ ಕಡಿಮೆ ಆಗಬೇಕು ಅಂದರೆ ಇಲ್ಲಿ ಬಂದಿರೋರಲ್ಲಿ ಎಲ್ಲರಿಗೂ ಕೂಡ ಇವತ್ತು 99% ಶುಗರ್ ಕಂಟ್ರೋಲ್ ಆಗಿದೆ. ಯಾಕೆ ಕಂಟ್ರೋಲ್ ಆಗ್ತಾ ಇದೆ ಅಂದರೆ ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಭಕ್ತಿಯಿಂದ ಭಜನೆ ಕೇಳ್ತಾ ಇದ್ದೀರಾ, ಎಕ್ಸಸೈಸ್ ಮಾಡ್ತಾ ಇದ್ದೀರಾ, ಫಾಲೋ ಮಾಡ್ತಾ ಇದ್ದೀರಾ, ಯೋಗಾಸನ ಮಾಡ್ತಾ ಇದ್ದೀರಾ, ವಾಕಿಂಗ್ ಮಾಡ್ತಾ ಇದ್ದೀರಾ. ಇವೆಲ್ಲೂ ಕೂಡ ಮೈಗೂಡಿಸ್ಕೊಂಡು ಇವೆಲ್ಲನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀರಾ. ಅತಿ ಮುಖ್ಯವಾಗಿ ನೀವು ಕಡಿಮೆ ತಿಂತಾ ಇದ್ದೀರಾ ನಾನು ಭಾವಿಸ್ತಾ ಇದ್ದೀನಿ, ತಿಂತಾ ಇದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಯಾಕಂದರೆ ನಾವು ಪದೇ ಪದೇ ಹೇಳ್ತಾ ಇದ್ದೀವಿ, ನೀವು ಬೆಳಗ್ಗೆ ಟಿಫಿನ್ ಕರೆಕ್ಟ್ ಸಮಯದಲ್ಲಿ ತಿನ್ನಬೇಕು, ಊಟ ಕರೆಕ್ಟ್ ಟೈಮ್ ತಿನ್ನಬೇಕು, ಮತ್ತು ರಾತ್ರಿ ಊಟ ಕರೆಕ್ಟ್ ಟೈಮ್ ತಿನ್ನಬೇಕು, ಕಡಿಮೆ ತಿನ್ನಬೇಕು. ಯಾವುದಾದ್ರೂ ತಿನ್ನಿ, ಕಡಿಮೆ ತಿನ್ನಬೇಕು. ಇಷ್ಟೇ ಶುಗರ್ಗೆ ಟ್ರೀಟ್ಮೆಂಟು. ಯಾರು ನೀವು ಊಟ ಕಡಿಮೆ ತಿಂದು ಇನ್ನೊಬ್ಬರಿಗೆ ಹೇಳ್ತಿರೋ ಕಡಿಮೆ ತಿನ್ನೋಕ್ಕೆ, ಆಗ ಈ ದೇಶದಲ್ಲಿ ಶುಗರ್ ಕಾಯಿಲೆ ಹೋಗ್ತದೆ. ಮುಂದಿನ ದಿನಗಳಲ್ಲಿ ಶುಗರ್ ರಿವರ್ಸ್ ಮಾಡಿಬಿಟ್ಟು ಯಾರಿಗೂ ಶುಗರ್ ಇಲ್ಲದೇ ಮಾಡ್ಬಿಡೋದು, ಅದೇ ನಮ್ಮದು ಧ್ಯೇಯ. ಈ ಒಂದು ಇದಕ್ಕೆ ನೀವೆಲ್ಲರೂ ಕೈ ಜೋಡಿಸಿ ಯಾರ್ಯಾರು ಸಕ್ಕರೆ ಕಾಯಿಲೆಯಿಂದ ನಲಿತಾ ಇದ್ದಾರೆ ಎಲ್ಲರೂ ಕರ್ಕೊಬನ್ನಿ, ಅವ್ರಿಗೆ ಉಪದೇಶ ಮಾಡಿ, ನೀವೇ ಟೀಚರ್ ಆಗಿ ಎಲ್ಲರೂ ಏನೇನು ಕಲ್ತ್ಕೊಂಡು ಹೋಗ್ತೀರಾ ಅಲ್ಲಿ ಅವ್ರಿಗೆ ತಿಳಿಸಿ. ಅವರು ಚೆನ್ನಾಗಾಗಲಿ. ದೇಶ ಚೆನ್ನಾಗಿ ಆಗಬೇಕು ಅಂದರೆ ಒಬ್ಬರಿಂದ ಒಬ್ಬರಿಗೆ ಅರಿವು ಮೂಡಿಸ್ಬೇಕು. ಈ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ತಾವೆಲ್ಲರೂ ಮಾಡ್ತೀರಾ ಅಂತೇಳಿ ಈ ಮೂಲಕ ತಮಗೆ ದೇವರು ಒಳ್ಳೆಯ ಭಾವನೆಗಳು, ಒಳ್ಳೆಯ ಭಕ್ತಿ, ಒಳ್ಳೆಯ ಶಕ್ತಿಗಳನ್ನು ನೀಡಲಿ ಅಂತೇಳಿ ಈ ದಿನ ಸ್ವಾತಂತ್ರ್ಯ ದಿನಾಚರಣೆ ನನ್ನ ಮಗ ತೀರಿಕೊಂಡು 1 ವರ್ಷ ಆಗಿದೆ. ಅದಕ್ಕೋಸ್ಕರವಾಗಿ ಈ ಸಂತಾಪ ಸೂಚನೆ ಮಾಡಬೇಕು ಅಂತ ನಾನು ಇದಕ್ಕೆಲ್ಲ ತಮ್ಮ ಅವಕಾಶ ಇತ್ತು ಮಾಡ್ಬೋದು. ಮಾಡಿಕೊಟ್ಟಂತಹ ನಮ್ಮ ರಮೇಶ್ ಅವರಿಗೂ, ರಾಧಿಕಾ ತುಂಬ ನಾನು ಭಾಷಣಕಾರನಲ್ಲ, ಇಲ್ಲಿ ನಾವು ಎಲ್ಲರೂ ಬಂದಿರೋದು
ನಾವು ಯಾಕೆ ಈ ಸ್ವಾತಂತ್ರ್ಯವನ್ನು ಆಚರಿಸ್ತೀವಿ ಅಂತ ಸರ್ ಆಗಲೇ ಹೇಳಿದ್ರು. ಸುಮಾರು 80 ವರ್ಷದ ಮುಂಚೆ 200-250 ವರ್ಷಕ್ಕೂ ಹೆಚ್ಚಿಗೆ ಆಂಗ್ಲರು ನಮ್ಮನ್ನ ಗುಲಾಮನ್ನಾಗಿ ಆಳಿ ಮತ್ತೆ ನಮಗೆ ನಮ್ಮ ದೇಶವನ್ನು ವಾಪಸ್ ನೀಡಬಹುದು. ಆ ವಾಪಸ್ ದೇಶವನ್ನು ನೀಡೋಕ್ಕೋಸ್ಕರ ತುಂಬಾ ಜನರು ಶ್ರಮಿಸಿದರು. ಅದರಲ್ಲಿ ಮುಂಚೂಣಿಯಲ್ಲಿದ್ದವರು ಮಹಾತ್ಮ ಗಾಂಧೀಜಿಯವರು. ಯಾವುದೇ ಥರ ಯುದ್ಧದಿಂದಾಗಲಿ ಯಾವುದೇ ಥರ ಉಗ್ರ ಭಾವನೆ ಅಂತ ಭಾವನೆಗಳಿಂದಾಗಲಿ ನಾವು ಜಯಿಸೋಕ್ಕಾಗಲ್ಲ, ಶಾಂತಿಯಿಂದ ಮಾತ್ರ ನಾವು ಜಯಿಸೋಕ್ಕಾಗುತ್ತೆ ಅಂತೇಳಿ ಅವರು ತೋರಿಸ್ಕೊಟ್ರು. ದೇಶದಲ್ಲಿ ನೂರಾರು ಧರ್ಮಗಳಿವೆ, ಸಾವಿರಾರು ಜಾತಿಗಳಿವೆ. ಆದರೂ ಕೂಡ ನಾವು ಎಲ್ಲ ಕೋಟ್ಯಾದಿ 140ಕ್ಕೂ ಹೆಚ್ಚು ಜನರು ನಾವು ಆಚರಿಸೋದು ಇದೊಂದು ಹಬ್ಬವನ್ನು ತುಂಬ ವಿಜೃಂಭಣೆಯಿಂದ ಆಚರಿಸ್ತೀವಿ. ಅದಕ್ಕೋಸ್ಕರ ನನಗೆ ಈ ಹಬ್ಬ ಅಂದರೆ ತುಂಬ ಇಷ್ಟ ಹಾಗೂ ಮನಸ್ಫೂರ್ತಿಯಾಗಿ ನಾನು ಇದನ್ನು ಆಚರಿಸ್ತೀನಿ. ಎಲ್ಲ ಹಬ್ಬಗಳು ಬರ್ತವೆ ಹೋಗ್ತವೆ, ಆದರೆ ಈ ಹಬ್ಬ ನಮಗೆ ಎಲ್ಲರೂ ಮನಸ್ಪೂರ್ವಕವಾಗಿ ಆಚರಿಸೋದು ಅಂತ ಹೇಳಿ ನನಗೆ ಇಚ್ಛೆ. ಇನ್ನೊಂದು ಹೇಳಬೇಕು ಅಂತಂದರೆ, ನಾವು ಇತ್ತೀಚಿನ ವರ್ಷಗಳಿಂದ ನಾವು ನೋಡ್ತಾ ಬಂದರೆ ನಮ್ಮ ದೇಶ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಮುನ್ನುಗ್ತಾ ಇದೆ. ಮೊನ್ನೆ ತಾನೇ ಒಂದು 4-5 ತಿಂಗಳ ಹಿಂದೆ ನೋಡಿದ ಹಾಗೆ ಜಗತ್ತಿನ 4ನೇ ಆರ್ಥಿಕ ವ್ಯವಸ್ಥೆ ಇದೆ. ಕ್ರೀಡಾ ಕ್ಷೇತ್ರದಲ್ಲಿ, ವಿಜ್ಞಾನದಲ್ಲಿ, ತಂತ್ರಜ್ಞಾನದಲ್ಲಿ, ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ನಾವು ಭಾರತ ದೇಶ ಮುಂದುವರಿತಾ ಇದೆ. ಹಾಗೆ ನಮ್ಮ ಪ್ರತಿಯೊಂದು ಪ್ರತಿಭೆಗಳು ಕೂಡ ಮುಂಚೂಣಿಯಲ್ಲಿ ಬರ್ತಾ ಇದೆ. ಇಡೀ ಜಗತ್ತಿನಲ್ಲಿ ನಾವು ನೋಡೋದಾದ್ರೆ ಎಲ್ಲ ನಗರಗಳಲ್ಲಿ ಕೂಡ ಮುಂದುವರಿಯುವ ನಗರಗಳಲ್ಲಿ ಬೆಂಗಳೂರು ನಗರ ಅತಿ ಶೀಘ್ರವಾಗಿ ಅತಿ ವೇಗವಾಗಿ ಬೆಳೀತಾ ಇದೆ. ಆರೋಗ್ಯ ಶಿಬಿರ ಮಾಡ್ತಾ ಇದ್ವಿ. ಅದರಲ್ಲಿ ಸಕ್ಕರೆ ಕಾಯಿಲೆ, BP ಇವೆಲ್ಲ ಪೇಷಂಟ್ನ ನೋಡ್ತಾ ಇರುವಾಗ ದಿನಂಪ್ರತಿಯಾಗಿ ನಮ್ಮಲ್ಲಿ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ. ಪ್ರತಿಯೊಬ್ಬರ ಶುಗರ್ ಲೆವೆಲ್ ಕೂಡ ಕಡಿಮೆ ಆಗ್ತಾ ಇದೆ. ಅವರು ಕೂಡ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ. ಡಾಕ್ಟರ್ ಪರಮೇಶ್ವರ್, ಡಾಕ್ಟರ್ ರಾಧಿಕಾ ಮೇಡಮು ಎಲ್ಲರೂ ಕೂಡ ಈ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ನಮ್ಮ ಸರ್ ಪ್ರತಿಯೊಬ್ಬರಿಗೂ ಅವಕಾಶ ನೀಡ್ತಾರೆ. ಸಂಗೀತಗಾರ ಆಗಿರ್ಬೋದು, ಮತ್ತೆ ಪ್ರತಿಯೊಂದು ಯಾವ್ಯಾವ ಪ್ರತಿಭೆಗಳಿದ್ದಾವೆ ಅವರಿಗೂ ಕೂಡ ಅವಕಾಶ ನೀಡ್ತಾರೆ. ಹೀಗಾಗಿ ಅವರಂದ್ರೆ ನಮಗೆ ತುಂಬಾ ಗೌರವ, ಪ್ರೀತಿ ಹಾಗೂ ಅವರಂದ್ರೆ ನಮಗೆ ಯಾವಾಗಲೂ ಮನದಲ್ಲಿ ಪೂಜನೀಯ ಭಾವನೆ. ಇಷ್ಟೆಲ್ಲ ಹೇಳಿ ನನಗೆ ಮಾತಾಡೋಕ್ಕೆ 4 ಅವಕಾಶ ಕೊಟ್ಟಿದ್ದಕ್ಕಾಗಿ ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾ 79ನೇ ಸ್ವಾತಂತ್ರ್ಯ ದಿನೋತ್ಸವ ಶುಭಾಶಯಗಳು. ಈ ನಮ್ಮ ಸ್ವಾತಂತ್ರ್ಯ ಏನು ಅಷ್ಟು ಸಲೀಸಾಗಿ ಬಂದಿಲ್ಲ. ಅನೇಕ ನಾಯಕರ ತ್ಯಾಗ ಮತ್ತು ಬಲಿದಾನದಿಂದ ಇವತ್ತು ಸ್ವಾತಂತ್ರ್ಯ ಬಂದಿದೆ. ಗುರುರಾಜ್ ಅವರು ಎಲ್ಲ ಹೇಳಿದ್ದಾರೆ. ಆ ಸ್ವಾತಂತ್ರ್ಯ ನಾವು ಉಳಿಸ್ಕೊಂಡು ಜವಾಬ್ದಾರಿ ತುಂಬ ಇದೆ. ನಮ್ಮ ರಾಷ್ಟ್ರನೂ ಕೂಡ ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇದೆ. ಇಂಗ್ಲೀಷರ ಹತ್ರ ನಾವು ಗುಲಾಮರಾಗಿ ಸುಮಾರು 250 ವರ್ಷ ಬದುಕಿದ್ವಿ. ಅದೆಲ್ಲ ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ಅಹಿಂಸಾ ಮಾರ್ಗದಲ್ಲಿ ಅವರು ಸ್ವಾತಂತ್ರ್ಯ ತಂದುಕೊಟ್ಟಿದ್ದಾರೆ. ಅದನ್ನು ಉಳಿಸ್ಕೊಂಡು ಹೋಗೋಣ. ಹಾಗೆ ಪರಮೇಶ್ ಅವರು ಪ್ರತಿ ತಿಂಗಳು ಡಯಾಬಿಟೀಸ್ ಕ್ಯಾಂಪನ್ನು ನಡೆಸ್ತಾ ಇದ್ದಾರೆ. ಆ ಕ್ಯಾಂಪನ್ನು ಸದುಪಯೋಗಪಡಿಸ್ಕೊಂಡು ಅವ್ರು ಕೊಟ್ಟ ಸಲಹೆಯನ್ನು ಫಾಲೋ ಮಾಡಿಕೊಂಡು ನಮ್ಮ ಆರೋಗ್ಯವನ್ನು ಸುಧಾರಿಸ್ಕೋಣ. ಇಲ್ಲಿ ನಮಗೆ ಸಂಗೀತ ಕಾರ್ಯಕ್ರಮ ನಡೆಸಿಕೊಡಲು ಅವಕಾಶ ನೀಡಿದಂಥ ಸರ್ಗೆ ಅವ್ರಿಗೆ ಧನ್ಯವಾದಗಳು. ಅಷ್ಟೇ. ನನಗೆ ವಾಯ್ಸು ತುಂಬ ಪೇನ್ ಆಗ್ತಿದೆ ಮಾತಾಡೋದು. Thank you, Dr. Parmesh. Thank you, Gaurama, for contributing donation for this camp, which is really required. I thank Dr. Radhika Devi for her service, which she has done it in the past and continues to do this. Thanks Club always stands for Sarjapura and by Sarjapura. So we should not forget the sacrifices that has been done by our leaders, of our Sarjapura leaders, of our country. So on this Independence Day, let's continue to work more and more for Sarjapura and stand for Sarjapura.
79ನೆಯ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಇವತ್ತು ಸರ್ಜಾಪುರದ ಲಯನ್ಸ್ ಕ್ಲಬ್ ಹಾಗೂ ಟೌನ್ ಆಸ್ಪತ್ರೆಯ ಸಹಯೋಗದೊಂದಿಗೆ ಈ ಮಾಸಿಕ ಶಿಬಿರವನ್ನು ಏರ್ಪಡಿಸಿದ್ದು, ಈ ಶಿಬಿರದಲ್ಲಿ ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ ಈ 3 ವಾಕ್ಯಗಳಲ್ಲಿ ಮಾನವನ ಹೃದಯದ ಎಲ್ಲ ಆಕಾಂಕ್ಷೆಗಳು ಒಳಗೊಂಡಿದೆ. ಅದೇ ರೀತಿ ಈ ಒಂದು ಕ್ಯಾಂಪಿನ ಉದ್ದೇಶ ಏನು ಅಂದರೆ, ಮಾನವನ ಅಭಿವೃದ್ಧಿಗೆ ಒಂದು ಆಧ್ಯಾತ್ಮಿಕತೆ, ಇನ್ನೊಂದು ಅರಿವು ಮತ್ತು 3ನೇದು ನಿರ್ವಹಣೆ. ಇವೆಲ್ಲವೂ ಆಗಬೇಕು ಅಂದರೆ ಇವತ್ತು ನಾವು ಏನು ರೋಗಿಗಳಿಗೆ ಅರಿವನ್ನು ಕೊಡ್ತೇವೆ, ಯಾವ ರೀತಿ ತಿನ್ನಬೇಕು ಅಂತ ಹೇಳ್ತೇವೆ, ಏನು ಔಷಧಿಗಳನ್ನು ಕಡಿಮೆ ಮಾಡಿದ್ದೀವಿ, ಎಲ್ರಿಗೂ ಕೂಡ ಗುಣಮುಖರಾಗಿದ್ದಾರೆ. ಈ ಕ್ಯಾಂಪಿಗೆ ಬರುವಂಥ ಎಲ್ಲ ಸಕ್ಕರೆ ಕಾಯಿಲೆ ರೋಗಿಗಳು ಇವತ್ತು 500-600 ಮೇಲ್ಪಟ್ಟು ಬಂದವರೆಲ್ಲ ಕೂಡ ಇವತ್ತು 200 ಒಳಗಡೆ ಬರ್ತಾ ಇರೋದು ಸಂತೋಷದ ಸುದ್ದಿ. ಈ ಒಂದು ಕ್ಯಾಂಪನ್ನು ಮುಂದಿನ ದಿನಗಳಲ್ಲಿ ನಾವು ರಿವರ್ಸ್ ಮಾಡೋದಕ್ಕೆ ಡಯಾಬಿಟಿಕ್ ರಿವರ್ಸಲ್ ಪ್ರೋಗ್ರಾಮನ್ನು ಕೂಡ ಮುಂದಿನ ದಿನಗಳಲ್ಲಿ ಅರಿವು ಮೂಡಿಸ್ತಾ ಇದ್ದೀವಿ. ಎಲ್ಲ ರೋಗಿಗಳು ಅವರ ಸುತ್ತಮುತ್ತಲಿರ್ತಕ್ಕಂಥ ಸಕ್ಕರೆ ಕಾಯಿಲೆ ಯಾರ್ಯಾರಿಗಿದೆ ಅವ್ರಿಗೂ ಕೂಡ ತಿಳುವಳಿಕೆ ಕೊಟ್ಟು ಈ ಒಂದು ಮುಂದಿನ ದಿನಗಳಲ್ಲಿ ಈ ಕಾಯಿಲೆಯನ್ನು ನಿರ್ಮೂಲನೆ ಮಾಡಿ ಎಲ್ರಿಗೂ ಕೂಡ ಶುಗರ್ ಮುಕ್ತರನ್ನಾಗಿ ಮಾಡುವ ಉದ್ದೇಶ ಇದೆ. ಈ ಉದ್ದೇಶಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಬೇಕು. ಎಲ್ಲರ ಸಹಕಾರದಿಂದ ಇದು ಸಾಧ್ಯವಾಗ್ತದೆ. ಈ ಒಂದು ಕ್ಯಾಂಪಿನಲ್ಲಿ ಈ ಎಲ್ಲ ಸೇವೆಗಳನ್ನು ಮಾಡಲಿಕ್ಕೆ ಇವತ್ತು ನಮ್ಮ ಚೌಡದೇನಹಳ್ಳಿಯ ಗೌರಮ್ಮ ಮತ್ತು ರಾಮಾಂಜನೇಯನವರು ಮುಂದೆ ಬಂದು ಈ ಎಲ್ಲ ಖರ್ಚು ವೆಚ್ಚಗಳನ್ನು ಅವರೇ ಭರಿಸಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಭಗವಂತ ಸನ್ಮಂಗಳವನ್ನು ಉಂಟು ಮಾಡಲಿ, ಅವ್ರ ಕುಟುಂಬಕ್ಕೆ ಶಕ್ತಿ ಶಾಂತಿಯನ್ನು ದೊರಕಿಸಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ, ಸರ್, ಈ ಸಕ್ಕರೆ ಕಾಯಿಲೆ ಅನ್ನೋದು ರಿವರ್ಸ್ ಆಗುತ್ತಾ? ರಿವರ್ಸ್ ಆಗಬೇಕಾದ್ರೆ ಯಾವ ರೀತಿ ಜೀವನ ಶೈಲಿಯನ್ನು ಬದಲಾವಣೆ ಮಾಡ್ಕೊಳ್ಬೇಕು? ಇದು ಭಾಳ ಸುಲಭ. ರಿವರ್ಸ್ ಮಾಡೋದು ಭಾಳ ಸುಲಭ. ಇದಕ್ಕೆ ಬೇಕಾಗಿರೋದು ಟೈಮ್ ಸರಿಯಾಗಿ ತಿನ್ನಬೇಕು, ಕಡಿಮೆ ತಿನ್ನಬೇಕು. ಟೈಮ್ ಬಿಟ್ಟು ತಿನ್ನೋಕೆ ಹೋದರೆ ಹಸಿವು ಜಾಸ್ತಿ ಆಗ್ತದೆ. ಹಸಿವು ಜಾಸ್ತಿ ಆಗಿ ಮತ್ತು ಜಾಸ್ತಿ ತಿನ್ನಬೇಕು ಅನ್ನಿಸ್ತದೆ. ಯಾವಾಗ ನಾವು ಕ್ವಾಂಟಿಟಿ ಜಾಸ್ತಿ ತಿಂತೀವೋ ಶುಗರ್ ಲೆವೆಲ್ ಜಾಸ್ತಿ ಆಗ್ತದೆ, ರೈಸ್ ಆಗ್ತದೆ. ಅದಕ್ಕೆ ನಾವು ಬೆಳಗ್ಗೆ 8 ಗಂಟೆ ಒಳಗಡೆ ಟಿಫಿನ್ ಮಾಡಬೇಕು. ಅದಕ್ಕೆ ಏನು ಅಡ್ವೈಸ್ ಮಾಡಿರ್ತೀವಿ ಅಷ್ಟೇ ತಿನ್ನಬೇಕು. ಎಲ್ಲ ತಿನ್ಬೋದು. ಎಲ್ಲದರಲ್ಲೂ ಸಕ್ಕರೆ ಅಂಶ 70% ಇರ್ತದೆ. ರಾಗಿಯಲ್ಲಿರ್ತದೆ, ಗೋಧಿಯಲ್ಲಿರ್ತದೆ ಮತ್ತು ಅಕ್ಕಿಯಲ್ಲಿರ್ತದೆ. ಎಲ್ಲದರಲ್ಲೂ ಕ್ವಾಂಟಿಟಿ 70% ಕಾರ್ಬೋಹೈಡ್ರೇಟ್ಸ್ ಇರೋದ್ರಿಂದ ಅದನ್ನು ಕಡಿಮೆ ತಿನ್ನಬೇಕು. ಅದರ ಬದಲಾಗಿ ಹಸು ಜಾಸ್ತಿ ಆದರೆ ತರಕಾರಿ ತಿನ್ನಬೇಕು. ತರಕಾರಿ ಮಧ್ಯಾಹ್ನ ಊಟದ ಜೊತೆಗೆ ಮುದ್ದೆ ತಿನ್ಬೋದು, ಅನ್ನ ತಿನ್ಬೋದು, ಇಲ್ಲ ಚಪಾತಿ ತಿನ್ಬೋದು. ಮುದ್ದೆ ತಿಂದರೆ ಟೆನ್ನಿಸ್ ಬಾಲ್ ಸೈಜ್ ತಿನ್ನಬೇಕು. ಅನ್ನ ತಿಂದರೆ ಒಂದು ಹೋಟೆಲ್ ಕಪ್ ಕೊಡ್ತಾರಲ್ಲ ಅಷ್ಟು. ಮತ್ತು ಚಪಾತಿ ತಿನ್ನಬೇಕಂದ್ರೆ ಚಿಕ್ಕದು 2 ಚಪಾತಿ ತಿನ್ಬೋದು. ಅದ್ರ ಜೊತೆ ಪಲ್ಯ, ಸಾಂಬಾರು ಮತ್ತು ಮಜ್ಜಿಗೆ ಕೂಡ ಕುಡಿಬೋದು. ಹಾಗೆ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಆಸ್ಪತ್ರೆ ಆಗಲಿ ರೋಗಿಗಳು ಬಂದರೆ ಔಷಧಿ ಕೊಟ್ಟು ಇಂಜೆಕ್ಷನ್ ಕೊಟ್ಟು ಕಳಿಸ್ತಾರೆ. ಆದರೆ ನಿಮ್ಮ ಆಸ್ಪತ್ರೆಯಲ್ಲಿ ವಿಶಿಷ್ಟವಾಗಿ ಅವ್ರನ್ನ ಆರೈಕೆ ಮಾಡೋದು, ವಿವಿಧ ಚಟುವಟಿಕೆಗಳು ಮಾಡೋದು, ಸಂಗೀತ ಕಾರ್ಯಕ್ರಮಗಳು, ಭರತನಾಟ್ಯಂ ಇವೆಲ್ಲ ಕಂಡಿದೆ. ಇದು ಯಾವ ರೀತಿ ಉಪಯೋಗ ಆಗುತ್ತೆ ಸರ್? ಇವೆಲ್ಲವೂ ಈಗ ಸಂಗೀತ ಇರ್ಬೋದು, ಆಧ್ಯಾತ್ಮಿಕತೆ ಇರ್ಬೋದು, ಈಗ ಒಂದು ಯೋಗಾಸನ ಇರ್ಬೋದು, ಪ್ರತಿಯೊಂದು ಕೂಡ ಜೀವನ ಶೈಲಿಗೆ ಬೇಕಾಗಿರುವಂಥ ಅತ್ಯುತ್ತಮವಾದಂಥ ಒಂದು ಔಷಧಿ ಅಂತ ಹೇಳ್ತೀವಿ. ಯಾಕೆಂದರೆ ಇವತ್ತು ಮನುಷ್ಯರಿಗೆ ಟೆನ್ಷನ್ನು, ನಾನು ಹೋಗ್ಬೇಕು, ನಾನು ಬೇಗ ಹೋಗ್ಬೇಕು. ಅದು ನಿಧಾನವಾಗಿ ನಡಿಬೇಕು ಅಂದರೆ ಆಧ್ಯಾತ್ಮಿಕತೆ ಕಡೆಗೆ ನಾವು ಹೇಳ್ಕೊಂಡು ಹೋಗ್ಬೇಕು. ಈ ಆಧ್ಯಾತ್ಮಿಕತೆಯಿಂದ ನಮ್ಮ ದೇವರ ಮೇಲೆ ಒಂದು ನಂಬಿಕೆ ಏನಿರ್ತದೆ ಅವೆಲ್ಲವೂ ನಾವು ಅನುಸರಿಸ್ಕೊಂಡು ನಾವು ಬೆಳಗ್ಗೆ ದೇವರ ಪ್ರಾರ್ಥನೆ ಇರ್ಬೋದು, ಭಕ್ತಿ ಭಜನೆ ಇರ್ಬೋದು, ಹಾಗೆ ವ್ಯಾಯಾಮ ಇರ್ಬೋದು, ಮತ್ತು ಊಟ ತಿನ್ನುವಂಥ ಶೈಲಿ ಚೇಂಜ್ ಮಾಡಿಕೊಂಡು ಪ್ರತಿದಿನ ಆಕ್ಟಿವ್ ಆಗಿ ಒಂದು ಕಡೆ ಕೂತ್ಕೋಕೂಡ್ದು. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಪ್ರತಿ ಪೇಷಂಟ್ಗಳು ಓಡ್ತಾಯಿರಿ, ಹೋಗ್ತಾಯಿರಿ, ಕೂತ್ಕೋಬೇಡಿ ಅಂತೇಳಿ ಉಪದೇಶ ಮಾಡ್ತಾಯಿದ್ದೀವಿ, ಅರಿವು ಮೂಡಿಸ್ತಾಯಿದ್ದೀವಿ. ಅದರಿಂದ ಇವತ್ತು ಕಡಿಮೆ ಆಗ್ತಾಯಿದೆ. ಡಯಾಬಿಟಿಕ್ಸ್ ರಿವರ್ಸ್ ಆಗ್ತದೆ. ಆಗಲಿಕ್ಕೆ ಮನುಷ್ಯರು ಆಕ್ಟಿವ್ ಆಗಿ ನಡೀತಾ ಇರಬೇಕು, ಕೂತ್ಕೋಕೂಡ್ದು. ಅದೇ ರೀತಿ ತಿನ್ನೋದು ಗಮನ ಕೊಟ್ಟು ತಿನ್ನಬೇಕು.
ಕಡಿಮೆ ತಿನ್ನಬೇಕು, ಟೈಮ್ ಸರಿಯಾಗಿ ತಿನ್ನಬೇಕು. ಇವೆಲ್ಲದರಿಂದ ಜೀವನ ಶೈಲಿ ಚೇಂಜ್ ಆಗಿ ಇವತ್ತು 80 ವರ್ಷದವ್ರು ನಡೆಯೋಕ್ಕೆ ಆಗ್ತಾ ಇರಲಿಲ್ಲ, ಅಂಥವ್ರು ಇವಾಗ ಸ್ಟೇರ್ ಕೇಸ್ ಹತ್ಕೊಂಡು ಬರ್ತಾಯಿದ್ದಾರೆ. ನಮಗೆ ಆಶ್ಚರ್ಯ ಆಗ್ತದೆ, ಮನುಷ್ಯರಲ್ಲಿ ಎಷ್ಟು ಶಕ್ತಿ ಇರ್ತದೆ. ನಾವು ಅವರಿಗೆ ಅರಿವು ಮೂಡಿಸಿದ್ರೆ ಮಾತ್ರ ಅವರು ಮುಂದೆ ಬರ್ತಾರೆ, ಚೆನ್ನಾಗಿ ಆಗ್ತಾರೆ ಅನ್ನೋದು ಈ ಕ್ಯಾಂಪ್ನಿಂದ ನಾವು ಗಮನ ಕೊಡ್ತಾ ಇದ್ದೀವಿ. ಶಿಬಿರಾರ್ಥಿಗಳು ದಿನೇ ದಿನೇ ಹೆಚ್ಚಾಗ್ತಿದ್ದಾರೆ, ಯಾವ ರೀತಿ ನಿಭಾಯಿಸ್ತೀವಿ? ಅರಿವು, ಪ್ರತಿಯೊಂದಕ್ಕೂ ಅರಿವು ಮೂಡಿಸೋದೇ ಒಂದು ಕಾರ್ಯಕ್ರಮ. ಈಗ ಇವ್ರು ಹೋಗ್ತಾರೆ, ಇವ್ರು ಚೆನ್ನಾಗಿದ್ದಾರೆ, ಇನ್ನೊಬ್ರಿಗೆ ಹೇಳ್ತಾರೆ, ಅವ್ರು ಬರ್ತಾರೆ. ನಾವು ಯಾರಿಗೂ ಅನೌನ್ಸ್ ಮಾಡೋದಿಲ್ಲ, ಪೇಪರಲ್ಲಿ ಹಾಕಲ್ಲ, ನಾವು ಅನೌನ್ಸು ಮಾಡಲ್ಲ, ಬೈಕಲ್ಲೂ ಮಾಡಲ್ಲ, ಅವರೇ ಬರ್ತಾರೆ. ಯಾಕೆ ಬರ್ತಾರೆ ಅಂದರೆ ಅವ್ರು ಚೆನ್ನಾಗಿರ್ತಾರೆ, ಇನ್ನೊಬ್ರಿಗೆ ಹೇಳ್ತಾರೆ, ಹೋಗಿ ಅವ್ರು ಕರ್ಕೊಂಬರ್ತಾರೆ. ಈ ರೀತಿಯಾಗಿ ಇವತ್ತು ಬರೋರಿಗೆ ನಾವು ಬೆಳಗ್ಗೆ ತಿಂಡಿ ಕೊಡ್ತೀವಿ, ಮತ್ತು ಮಧ್ಯಾಹ್ನ ಊಟ ಕೊಡ್ತೀವಿ, ಅವ್ರಿಗೆ ಆಧ್ಯಾತ್ಮಿಕ ಚಿಂತನೆಗಳನ್ನ ಹೇಳ್ಕೊಡ್ತೀವಿ. ಅವ್ರಿಗೆ ಪ್ರತಿಯೊಂದು ಕೂಡ ಯಾವ ರೀತಿ ನೀವು ಕಡಿಮೆ ಆಗಲಿಕ್ಕೆ ಏನೇನು ಮಾಡಬೇಕು ಎಲ್ಲವನ್ನು ತಿಳಿಸ್ಕೊಟ್ಟು ಕಳಿಸ್ಕೊಡ್ತೀವಿ. ಇವತ್ತು ಶುಗರ್ ಪೇಷಂಟ್ ಶಿಬಿರಾರ್ಥ ನಡೀತು. ಇದರಲ್ಲಿ ಮೊದಲಿಗಿಂತಲೂ ಈಗ ತುಂಬ ವ್ಯತ್ಯಾಸ ಕಂಡು ಬರ್ತಾ ಇದೆ, ಮೇಲೆ ಬರ್ತಾ ಇದೆ. ಯಾಕೆ ಅಂತಂದರೆ ಇದು ಔಷಧಕ್ಕಿಂತಲೂ ಇಲ್ಲಿನ ಕಾರ್ಯಕ್ರಮಗಳು ರೂಪಿಸ್ತಾ ಇದ್ದಾರಲ್ಲ, ಇದರಲ್ಲಿ ಒಂಥರ ಸಕ್ಕರೆ ಕಾಯಿಲೆಯವರಿಗೆ ತುಂಬ ಅನುಕೂಲ ಆಗ್ತಾ ಇದೆ. ಎರಡನೇದು ಈ ಸಜೆಷನ್ ಮಾಡ್ತಾ ಇದ್ದಾರಲ್ಲ, ಫುಡ್ ಸಜೆಷನ್ನು, ಅದರಿಂದ ನಾನು ಒಳ್ಳೆಯ ಒಂದು ಚೈತನ್ಯ ಕಂಡು ಬರ್ತಾ ಇದೆ. ಇವತ್ತು ನೀವೆಲ್ಲ ಅನ್ನದಾಸೋಹ ಎಲ್ಲ ಒಂದು ದಿನದ ಆಯೋಜನೆ ಮಾಡಿ? ಅಯ್ಯೋ ಅದೆಲ್ಲ ಅಂತ ಇದೇನಿಲ್ಲ, ಸ್ವಲ್ಪ ಅಷ್ಟೇ ನಮ್ಮ ಕಾಣಿಕೆ ಅಷ್ಟೇ. ನಮ್ಗೆ ಗೊತ್ತಿಲ್ಲದೆ ಕೊಟ್ಟಿದ್ದೀವಿ ಅಷ್ಟೇ, ಇನ್ನೇನಿಲ್ಲ. ಇಲ್ಲ ಅಂತಂದರೆ ನಾವು ಪರಮೇಶ್ವರ್ ಸರ್ ಅವ್ರಿಗೆ ಮತ್ತು ಮೊದಲಿಗೆ ಪರಮೇಶ್ವರ್ ಅವ್ರಿಗೆ ಮತ್ತು ಆಂಜನೇಯಲ್ ಸರ್ ಅವ್ರಿಗೆ ಮತ್ತು ಗೌರಮ್ಮ ಮ್ಯಾಮ್ ಅವ್ರಿಗೆ ಧನ್ಯವಾದಗಳು ತಿಳಿಸ್ತೀನಿ. ಸಂಗೀತವನ್ನು ಕಲಿಯೋದ್ರಿಂದ BP ಲೆವೆಲ್, ಶುಗರ್ ಲೆವೆಲ್ ಎಲ್ಲ ಒಂದು ಲೆವೆಲಲ್ಲಿರುತ್ತೆ. ಯಾವ ಥರ ಇಂಗ್ಲೀಷ್ ಮೆಡಿಸನ್ ವರ್ಕ್ ಆಗುತ್ತೆ, ಸಂಗೀತ ಕಲಿಯೋದ್ರಿಂದ ಕೂಡ ಒಂದು ಹೆಲ್ತ್ ಅನ್ನೋದು ತುಂಬ ಚೆನ್ನಾಗಾಗುತ್ತೆ. ಮಕ್ಕಳಂತೂ ಸಂಗೀತ ಕಲಿಯೋದ್ರಿಂದ ಅದು ಬುದ್ಧಿಶಕ್ತಿ ಮತ್ತು ಮೆಮೊರಿ ಪವರ್ ಎಲ್ಲ ತುಂಬ ಜಾಸ್ತಿ ಆಗುತ್ತೆ. ಯಾವುದೇ ಒಂದು ಲಾಂಗ್ ಕ್ವಶನ್ ಓದಬೇಕಂದ್ರೆ ಅವರಿಗೆ ಸಂಗೀತ ಕಲಿಯೋದ್ರಿಂದ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ಮಕ್ಕಳಿಗೆ. ಪ್ರತಿಯೊಂದು ಮನೆಯಲ್ಲೂ ಆಧ್ಯಾತ್ಮಿಕತೆ ಜಾಸ್ತಿ ಆಗಬೇಕು, ಎಲ್ಲರೂ ಸಂಗೀತ ಕಲಿಬೇಕು ಮತ್ತು ಚೆನ್ನಾಗಿ ಸಂಗೀತನ ಬೆಳೆಸಬೇಕು.